ಕ್ವಿಕ್ ಆಗಿ ಗೆಟ್ ರೆಡಿ ವಿತ್ ಮೀ ಸೆಷನ್ ಮಾಡೋಣ. ಸೊ ಹಿಯರ್ ಐ ಆಮ್ ಯೂಸಿಂಗ್ ಮಿನಿಮಲಿಸ್ಟ್ ಅವರ SPF 50 ಸನ್ಸ್ಕ್ರೀನ್ PA++++. ನೋಡಿ, ಈವನ್ ಆಗಿ ಹಚ್ಕೊಬೇಕು. ಫಸ್ಟ್ ಮಾಯ್ಶ್ಚರೈಸಿಂಗ್ ಇಸ್ ದ ಬೇಸ್ ಅಂತಲೇ ಹೇಳ್ಬೋದು. ನಾನು ಮುಂಚೆನೇ ಹಿಮಾಲಯ ಅಲೋವೆರಾ ಫೇಸ್ ವಾಶ್ ಯೂಸ್ ಮಾಡಿ ಮುಖನ ಚೆನ್ನಾಗಿ ತೊಳ್ಕೊಂಡಿದ್ದೆ. ಪ್ಯಾಟ್ ಡ್ರೈ ಮಾಡಿ ಆ್ಯಂಡ್ ಐ ಆಮ್ ಯೂಸಿಂಗ್ ಮಿನಿಮಲಿಸ್ಟ್ ಅವರ ಮಾಯ್ಶ್ಚರೈಸರ್. ಸೊ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿ ಒಂದು 20 to 30 ಸೆಕೆಂಡ್ ಬಿಡಬೇಕು. ಸೊ ದಿಸ್ ಇಸ್ ಡನ್. ನೆಕ್ಸ್ಟ್ ಬಂದು ಗ್ಲೋ ಸೀರಮ್ ಫೌಂಡೇಶನ್ ಫ್ರಮ್ ಮಾಮಾ ಅರ್ತ್ ವಿಚ್ ಇಸ್ ಡರ್ಮಟಾಲಜಿಕಲಿ ಟೆಸ್ಟೆಡ್. ಈ ಫೌಂಡೇಶನ್ನ ನಾನು ತಿರ್ಗಾ ಮಿನಿಮಲಿಸ್ಟ್ ಅವರ ಸನ್ಸ್ಕ್ರೀನ್ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನೋಡಿ, ನಮ್ಮ ಕೈ ಮೇಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಿತ್ ದ ಹೆಲ್ಪ್ ಆಫ್ ಮೈ ಫಿಂಗರ್ ಟಿಪ್ಸ್ ನಾನು ನನ್ನ ಮುಖ ಫುಲ್ಲು ಹಚ್ಕೊತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ನೆವರ್ ಫರ್ಗೆಟ್ ಯೋರ್ ನೆಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಟೋನ್ಸ್ ಬೇರೆ ಬೇರೆ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅಷ್ಟು ಈವನ್ ಆಗಿ ಬರೋದಿಲ್ಲ. ಸೊ ನೆವರ್ ಫರ್ಗೆಟ್ ಯೋರ್ ನೆಕ್. ಹಿಂದ್ಗಡೆ ಮುಂದ್ಗಡೆ ಎಲ್ಲ ಕ್ಲೀನಾಗಿ ಹಚ್ಕೊಬೇಕು. ನೀವು ಬ್ರಷ್ ಬೇಕಂದ್ರೂ ಯೂಸ್ ಮಾಡ್ಬೋದು, ಆದರೆ ನಾನಿಲ್ಲಿ ನನ್ನ ಬೆರಳಲ್ಲೇ ನಾನು ಕ್ಲೀನಾಗಿ ಹಚ್ಕೊತಾ ಇದ್ದೀನಿ. ಸೊ ನೋಡಿ, ದಿಸ್ ಇಸ್ ಆಲ್ಮೋಸ್ಟ್ ಡನ್. ಇವಾಗ ನೆಕ್ಸ್ಟ್ ಬಂದು ಐಬ್ರೋಸ್. ನಾನು ಐಬ್ರೋ ಆ್ಯಕ್ಚುಲಿ ಮಾಡ್ಕೊಂಡಿಲ್ಲ, ತುಂಬ ದಿನವೇ ಆಯಿತು. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಸ್ವಿಸ್ ಬ್ಯೂಟಿ ಅವರ ಐಬ್ರೋ ಬ್ರಷ್ ತೊಗೊಂಡು ಫಸ್ಟ್ ಕ್ಲೀನಾಗಿ ಐಬ್ರೋಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಡ್ಯಾಸ್ಲರ್ ಅವರ ಐಬ್ರೋ ಪೆನ್ಸಿಲ್ ವಿಚ್ ಇಸ್ ಇನ್ ಬ್ಲ್ಯಾಕ್ ಕಲರ್ ಸ್ವಲ್ಪ ಶೇಪ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನನ್ನ ಐಬ್ರೋಸ್ ತುಂಬ ಬೆಳೆದ್ಬಿಟ್ಟಿತ್ತು. ಸೊ ಅಷ್ಟಾಗಿ ನಾನು ಮಾಡ್ಕೊತಾ ಇಲ್ಲ, ಈವನ್ ಆಗಿ ಎರಡೂ ಕಡೆ ಮಾಡ್ಕೋಬೇಕು. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಡ್ರಾ ಅಪ್ವರ್ಡ್ಸ್ ಮುಂದ್ಗಡೆ. ಅದಾದಮೇಲೆ ಐಬ್ರೋಸ್ ಎಷ್ಟುದ್ದ ಬೇಕೋ ಅಷ್ಟುದ್ದ ಮಾಡ್ಕೊಳೋದು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್. ಯೂಶ್ವಲಿ ಬ್ರೌನ್ ಇಲ್ಲ ಬ್ಲ್ಯಾಕ್, ನನಗೆ ಬ್ಲ್ಯಾಕ್ ಸೂಟ್ ಆಗುತ್ತೆ. ಅದಾದಮೇಲೆ ಜುಡಿಯೋ ಅವರ ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ ವಿಚ್ ಇಸ್ ವಾಟರ್ ಪ್ರೂಫ್. ಐಲೈನರ್ ಮಾತ್ರ ತುಂಬಾ ಚೆನ್ನಾಗಿದೆ. 99 ರುಪೀಸ್ಗೆಲ್ಲ ಈ ಐಲೈನರ್ ಸಿಗುತ್ತೆ. ನಿಮಗೆ ಎಷ್ಟು ಥಿಕ್ಕಾಗಬೇಕೋ ಅಷ್ಟು ಥಿಕ್ಕಾಗಿ ಹಚ್ಕೊಬಹುದು. ಆ್ಯಂಡ್ ದಿಸ್ ಇಸ್ ಲಾಂಗ್ ಲಾಸ್ಟಿಂಗ್ ಆ್ಯಸ್ ವೆಲ್. ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್, ತುಂಬಾ ಚೆನ್ನಾಗಿದೆ ಈ ಐಲೈನರ್. ಜುಡಿಯೋಯಿಂದ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದೇ ರೀತಿ ಎರಡೂ ಕಡೆ ಹಚ್ಕೊತಾ ಇದ್ದೀನಿ. ಮೇಕ್ ಶ್ಯೂರ್ ಫ್ರಮ್ ದಿ ಎಂಡ್ ಹಚ್ಕೊಳೋದಕ್ಕೆ. ನಿಮಗೆ ಎಷ್ಟು ಉದ್ದ ಬೇಕಂದ್ರೂ ಅಷ್ಟು ಉದ್ದ ಎಳಿಬೋದು. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯೋರ್ ಐಸ್ ಆ್ಯಂಡ್ ನಿಮ್ಮ ಲೈಕ್ ಪ್ರಕಾರ ಮಾಡ್ಕೊಬಹುದು. ಸೊ ಇವಾಗ ಐಲೈನರ್ ಆಗಿದೆ. ಇವಾಗ ತಿರ್ಗಾ ಮಾಮಾ ಅರ್ತ್ ಅವರ ಇಂಟೆನ್ಸ್ ಬ್ಲ್ಯಾಕ್ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ, ಬ್ಲ್ಯಾಕ್ ಕಲರ್. ಮಾಮಾ ಅರ್ತ್ ಅವರ ಕಾಜಲ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಲಾಂಗ್ ಲಾಸ್ಟಿಂಗ್, ಸ್ವೆಟ್ ಪ್ರೂಫ್ ಇದೆ. ಇದು ಏನು ಅಷ್ಟು ಈಸಿಯಾಗಿ ಸ್ಮಜ್ ಎಲ್ಲ ಆಗೋದಿಲ್ಲ. ಆಲ್ಮೋಸ್ಟ್ 8 to 10 hours ಹೀಗೆ ಇರುತ್ತೆ ಆಚೆ ಹೋಗಿ ಬಂದ್ರೂ. ಒಂದು 2 ಸ್ಟ್ರೋಕ್ ಹಾಕಿದ್ರೆ ಸಾಕು, ಈಸಿಯಾಗಿ ಅಂಟ್ಕೊಳುತ್ತೆ. ಇದಾದಮೇಲೆ ನಾನು ಶುಗರ್ ಕಂಪ್ನಿಯವರ ವಾಲ್ಯೂಮ್ನೈಸಿಂಗ್ ಮಸ್ಕಾರಾ, ಆ್ಯಂಡ್ ದಿಸ್ ಇಸ್ ಆಲ್ಸೋ ಇನ್ ಬ್ಲ್ಯಾಕ್. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಮಸ್ಕಾರಾ, ತುಂಬ ವಾಲ್ಯೂಮ್ ಕೊಡುತ್ತೆ ನಮ್ಮ ಐಲ್ಯಾಶಸ್ಗೆ. ನೋಡಿ, ಎರಡೂ ಕಡೆ ಹಚ್ಕೊತಾ ಇದ್ದೀನಿ. ನೆವರ್ ಫರ್ಗೆಟ್ ಯೋರ್ ಅಪ್ ಆ್ಯಂಡ್ ದ ಡೌನ್ ಐಲ್ಯಾಶಸ್. ಕೆಲವೊಂದೊಂದ್ಸತಿ ಬರೀ ಮೇಲೆ ಮಾತ್ರ ಮಾಡ್ಕೊಂಡು ಸುಮ್ಮನೆ ಆಗ್ತೀರಿ. ಸೊ ಇದು ಮಸ್ಕಾರಾ ಆದಮೇಲೆ ನಾನು ಮಾಮಾ ಅರ್ತ್ ಅವರ ಗ್ಲೋ ಫುಲ್ ಕವರೇಜ್ ಕಾಂಪ್ಯಾಕ್ಟ್. ಸೊ ದಿಸ್ ಇಸ್ SPF 30 PA+++. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಶೇಡ್ ಬಂದು ಕ್ರೀಮ್ ಗ್ಲೋ 03. ಇದು ತುಂಬ ಚೆನ್ನಾಗಿದೆ. ಇಟ್ ಈಸ್ ಬೆಟರ್ ನಾವು ಸ್ಟೋರ್ಗೆ ಹೋಗಿ ತೊಗೊಳೋದು. ಇಟ್ಸ್ ಆಲ್ವೇಸ್ ರೆಕಮೆಂಡೆಡ್ ಆ್ಯಂಡ್ ಇಟ್ ಈಸ್ ಬೆಟರ್. ಯಾಕಂದರೆ ಆನ್ಲೈನಲ್ಲಿ ತೊಗೊಳೋದು ನಮಗೆ ಅಷ್ಟು ಸೆಟ್ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಹೋಗಿ ಟ್ರೈ ಮಾಡಿ ನಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನು ತೊಗೊಳೋದು ಇಟ್ಸ್ ಆಲ್ವೇಸ್ ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕೂಡ ನಾನು ಹೆಲ್ತ್ ಇನ್ ಗ್ಲೋಗೆ ಹೋಗಿ ತೊಗೊಂಡಿದ್ದು ನನ್ನ ಸ್ಕಿನ್ ಟೋನ್ ಪ್ರಕಾರ. ಸೊ ನನಗೆಲ್ಲ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ವಿತ್ ದ ಕೋಡ್
ದ ಏನೇನು ಯೂಸ್ ಮಾಡ್ತಾಯಿದ್ದೀನಿ ಅಂತಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೋಪ್ ದಿಸ್ ವಿಲ್ ಹೆಲ್ಪ್ ಆಲ್ ಆಫ್ ಯು. ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ ಎಲ್ಲ ಕೂಡ ಇಟ್ಸ್ ಅಫೋರ್ಡಬಲ್, ನಥಿಂಗ್ ಇಸ್ ವೆರಿ ಕಾಸ್ಟ್ಲಿ ಆ್ಯಂಡ್ ದ ಕ್ವಾಲಿಟಿ ಇಸ್ ರಿಯಲಿ ನೈಸ್. ಇದಾದಮೇಲೆ ನಾನು ಮ್ಯಾಕ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಕೋಡ್ ಬಂದು A61 ಅನ್ನೋ ಕೋಡು. ಇದು ಕೂಡ ತುಂಬ ಚೆನ್ನಾಗಿದೆ, ಮ್ಯಾಕ್ ಅವರ ಲಿಪ್ಸ್ಟಿಕ್ಕು. ಆ್ಯಂಡ್ ಇದು ಬಂದು ಮಿನಿ, ಇದಕ್ಕೆ $9.99 ಕೊಟ್ಟಿದ್ದು. ಆಲ್ಮೋಸ್ಟ್ 1 ವರ್ಷ ಆಯಿತು ನಾನು ಇದನ್ನು ತೊಗೊಂಡು. ಯೂಶ್ವಲಿ ಅದನ್ನು ಫಂಕ್ಷನ್ಗೆ, ಪಾರ್ಟಿಗೆ ಹೋದರೆ ಮಾತ್ರ ಯೂಸ್ ಮಾಡೋದು. ಆ್ಯಂಡ್ ಸಿ, ದಿಸ್ ಇಸ್ ಮೈ ಫೈನಲ್ ಲುಕ್. ನೀವು ನೋಡ್ತಾ ಇದ್ದಂಗೆ ತುಂಬ ಡಿಫ್ರೆನ್ಸ್ ಇದೆ ಫ್ರಮ್ ಸ್ಟಾರ್ಟಿಂಗ್ ಇಂದ ಮೇಕಪ್ ಆದಾಗಿದೆ. ವೆರಿ ಈಸಿ ಮೇಕಪ್. ಇಲ್ಲಿ ನೋಡ್ಬೋದು, ದಿಸ್ ವಾಸ್ ಮೈ ಫೇಸ್ ಬಿಫೋರ್ ಆ್ಯಂಡ್ ಇದು ಅದಾದಮೇಲೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.